ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ ಫ್ರೆಂಡ್ಸ್ ಎಷ್ಟಾಗಿದೆ ಅಂತ ಅಂದರೆ 11:15 ಆಗೈತೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ತುಂಬ ಬಿಸಿಲೈತೆ ಫ್ರೆಂಡ್ಸ್. ಈಗಂತೂ ಯಪ್ಪ ದೇವರೇ, ಬಿಸಿಲಿಗೆ ಈಚೆಗೆ ಬರೋದಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಹಾಗೆಯೇ ನಮ್ಮ ಆಡುಗಳಿಗೆ ನೀರು ತೋರಿಸ್ಬಿಟ್ಟು ಒಳಗಡೆ ಕಟ್ಟಾಕಬೇಕು. ಇದು ಕರ ಐತಲ್ಲ, ಇಲ್ಲಿ ಸ್ವಲ್ಪ ಬಿಸಿಲು ಬೀಳ್ತೈತೆ, ಅದಕ್ಕೆ ಆಡುಗಳನ್ನ ಕೊಟ್ಕೊಳ್ಳಿ ಕಟ್ಬಿಟ್ಟು ಇದನ್ನು ತಗೊಂಬಂದು ಇಲ್ಲಿ ಈ ಪ್ಲೇಸಲ್ಲಿ ಕಟ್ತೀನಿ. ಇಲ್ಲಿ ನೆರಳಿದೆ, ಇಲ್ಲಿ ಕಟ್ತೀನಿ ಫ್ರೆಂಡ್ಸ್. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರೇ ಕಾಲು ತೊಗೊಂಡ್ರಿಂದ ಮಾಡ್ಯಾಕೋ ಕುಂತೈತಿ. ಏನೈತೆ ಕಾಲು ಕುಡಿ ನೀರ ಒಳಗೆ ಕಟ್ಟಾಕ್ತೀನಿ. ಬಿಸಿಲು ಫ್ರೆಂಡ್ಸ್, ಒಸಿ ಬಿಸಿಲಲ್ಲ ನಿಜವಾಗ್ಲೂ. ಅದೇರ ಈ ಬಿಸಿಲಿಗೆ ಒಸಿ ದಾವಾಗಲ್ಲ ಫ್ರೆಂಡ್ಸ್. ಅದೇನೋ ಇಲ್ಲಿ ಬಾರೆ ಮೇಲೆ ಎಷ್ಟು ಬಿಸಿಲ, ಇಲ್ಲ ಊರೊಳಗೂ ಎಷ್ಟು ಬಿಸಿಲೈತ ಗೊತ್ತಿಲ್ಲ. ಇಲ್ಲಂತೂ ಸಖತ್ತು ಬಿಸಿಲು. ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸ್ಬಿಟ್ಟೈತೆ. ಇವಾಗ ಮೊದಲಿಗೆ ಆಡುಗಳನ್ನೆಲ್ಲ ಒಳಗೆ ಕಟ್ಟಾಕ್ಬಿಡ್ತೀನಿ. ಬಂತು ನನ್ನ ಕಾಲು ತೊಳಿತೀಯಾ? ಇರೋ ನಡಿ ಐ ನಡಿ. ಫ್ರೆಂಡ್ಸ್, ಏನಂದರೆ ನಮ್ಮ ಆಡು ಏನು ಕುಂತೈತೆ ಗೊತ್ತಾ? ನಾನು ಏನೋ ಕಾಲು ತೊಳಿತ ಅಂತ ನಾನು ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ತಡಿ ಯಾಕೆ ಕುಂತೈತೆ ಅಂತ ಅಂದ್ಬಿಟ್ಟು. ನೋಡಿ, ಉಗುರು ಬೆಳೆದ್ಬಿಟ್ಟಿದ್ದಾವೆ ಮುಂದ್ಗಡೆ. ನೋಡಿ, ಅವಳು ಅದು ಮರಿ ಹಾಕ್ದಾಗ ನಾನೇ ಅದ್ರಾಗ ಕಾಲ್ಗಡೆವೆಲ್ಲ ಕೆಳಗಡೆ ಎಲ್ಲ ಜಿಂಕಿದ್ದು, ಸ್ವಲ್ಪ ಜಿಂಕಿದ್ರೆ ನೋಡಿ ಅವೆಲ್ಲ ಬೆಳ್ಕೊಂಬ. ನೋಡಿ ಅಲ್ಲಿ ಮುಂದೆಲ್ಲ ಕಟಿಂಗ್ ಪ್ಲೇಯರ್ ತಂದು ಕಟ್ ಮಾಡಿಸ್ಬೇಕು. ಕಟಿಂಗ್ ಪ್ಲೇಯರ್ ಅಂತೀನಿ, ನೈಲ್ ಕಟ್ರ್ ತಗೊಂಡು ಇಲ್ಲ ಚಾಕು ತಗೊಂಡು ಕುಯ್ದು ಹಾಕ್ಬೇಕು. ನೋಡಿ ಎಷ್ಟಿಷ್ಟು ಉದ್ದ ಬೆಳ್ಕೊಂಬಿಟ್ಟೇವೆ. ಅದಕ್ಕೆ ಕಾಲು ಕುಂತಾ ಇದ್ದಾಳೆ ಅವಳು. ಏನವ ನೀನು ತೋರಿಸ್ತಿ, ಸೂಪರಾಗಿ ಕಾಣಿಸ್ತಿದ್ದಿ. ನಮ್ಮ ಹಸುಗಳಿಗೆ ನೀರು ತೋರಿಸ್ಬೇಕು ಫ್ರೆಂಡ್ಸ್. ಟ್ಯಾಂಕಲ್ಲಿ ನೀರಿಲ್ಲ. ಯಜಮಾನ್ರು ಬೆಳಿಗ್ಗೆ ಅಡಿಕೆ ಸಸಿಗೆಲ್ಲ ನೀರನ್ನೆಲ್ಲನೂ ತೋಡಾಕ್ಬಿಟ್ಟು ಹೋಗಿದ್ದಾರೆ. ಇಲ್ಲೇ ಬಕೆಟಿಗೆ ಹಿಡಿದ್ಬಿಟ್ಟು ಕುಡಿಸ್ಬೇಕು. ಉಂಡಿಸ್ಕೊಬೇಡ, ನೀರಿಲ್ಲ. ಆಮೇಲೆ ನೀರಿಗೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಇನ್ನೊಂದು ಕುನಿ ಬಕೆಟ್ ಎಲ್ಲ ಇಲ್ಲೈತಿ. ಫ್ರೆಂಡ್ಸ್, ಏನಂದರೆ ಮಧ್ಯಾಹ್ನ ನಂದು ಊಟಕ್ಕೆ ಏನು ರೆಡಿ ಆಗ್ತಾಯಿದೆ ಗೊತ್ತಾ ಫ್ರೆಂಡ್ಸ್? ಇದು ಬಾಣಲಿ ಇವಾಗ ಆ ಥರ ಆಗಿದ್ದು, ಅದು ಸೀದು ಇದು ಏನು ಗೊತ್ತಾ, ಇದು ಬಾಣಲಿ ಏನು ಬಂದು ಜಾಸ್ತಿ ಉರಿ ಜಾಸ್ತಿ ಐತೆ ಅಂದರೆ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ. ಅದು ಇವಾಗ ಆಗಿದ್ದು. ಏನಂತ ಅಂದರೆ ಮಧ್ಯಾಹ್ನ ಊಟಕ್ಕೆ ಬಂದು 1 ಪ್ಯಾಕೆಟ್ ಇಪ್ಪಿ, 1 ಪ್ಯಾಕೆಟ್ ಮ್ಯಾಗಿ 5 ರೂಪೀಸಿಂದು 2 ಇತ್ತು. ಅದಕ್ಕೆ 2 ಸಹ ಮಿಕ್ಸಲ್ಲಿ ಹಾಕಿದ್ದೀನಿ. ಆಮೇಲೆ ಬಾಣಲಿ ನೋಡಿ ತೊಳೆದು ಎಷ್ಟು ದಿನ ಆಗೈತು ಅಂತ ಅಂದ್ಕೊಂಬಿಡಿ ಫ್ರೆಂಡ್ಸ್. ಅದು ಉರಿ ಜಾಸ್ತಿ ಆದಮೇಲೆ ಅದೇನಾಯ್ತದೆ ಅಂದರೆ ಫುಲ್ ಸುತ್ತಲೂ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಇದು ಬಾಣಲಿ ಏನು ವ್ಯತ್ಯಾಸ ಅಂತ ಗೊತ್ತಿಲ್ಲ ನನಗೆ, ಆ ರೀತಿ ಆಗುತ್ತೆ. ಅದು ಎಣ್ಣೆ ನೀರು ಎಲ್ಲ ಸಿಡಿದು ಬಿಡ್ತಲ್ಲ, ಆ ರೀತಿ ಆಗಿದೆ. ನೋಡಿ ರೆಡಿ ಆಗ್ತಾ ಇದೆ. ಇವಾಗ ತಿನ್ನೋದೊಂದು ಬಾಕಿ. ನಮ್ಮ ಗೊಂಬೆ ನೋಡಿ ಇಲ್ಲೇ ಹೆಂಗೆ ಕುಂತಿದ್ದಾಳೆ ಅಂತ.
ಫ್ರೆಂಡ್ಸ್, ಏನಂದರೆ ನಾವು ಹೆಣ್ಮಕ್ಳಿಗೆ ಬಟ್ಟೆನ ಎಷ್ಟಿದ್ರೂ ತೊಳೆದ್ಬಿಡ್ತೀನಿ. ಬಟ್ಟೆ ಹಿಂಗುಡ್ಸೋದೈತಲ್ಲ ಅದಂತೂ ಬಟ್ಟೆಯನ್ನು ಬೇಗ ತೊಳೆದು ಬಿಡ್ತೀನಿ. ಆದರೆ ಬಟ್ಟೆನ ಫೋಲ್ಡ್ ಮಾಡಿಡೋದಕ್ಕೆ, ಅವನ್ನ ಹಿಂಗುಡ್ಸ್ಬಿಟ್ಟಿಡೋದಕ್ಕೆ ನನಗೆ 2 ದಿನ 3 ದಿನ ಬೇಕು. ತೊಗೊಂಬಂದು ಅಲ್ಲೇ ಕಾಟ ಮೇಲೆ ಹಾಕಿರ್ತೀನಿ. 2 ದಿನ 3 ದಿನ ಆದರೂ ಅಲ್ಲೇ ಒದ್ದಾಡ್ತಾ ಇರ್ತಾರೆ. ನೋಡಿ, ಇವತ್ತು ನೆನ್ನೆ ತೊಳೆದಿದ್ದ ಬಟ್ಟೆ ಇವತ್ತು ತೊಗೊಂಬಂದು ಹಿಂಗುಡ್ಸ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ಇವತ್ತು ಎತ್ತಿದ್ದೀನಿ ಬೇಗ. ನಾನು ಬಟ್ಟೆ ಬೇಗ ಎತ್ತದೇ ಇಲ್ಲ, ಯಾಕೆಂದರೆ ಕಾಂಪೌಂಡ್ ಒಳಗೆ ಒಣಗಾಕ್ತೀನಲ್ಲ, ಹಾಗಾಗಿ ಬಟ್ಟೆಗಳನ್ನ ಬೇಗ ಎತ್ತದೇ ಇಲ್ಲ, ಅಲ್ಲೇ ಇರ್ತವೆ. ಇವತ್ತು ಈ ಮಣ್ಣಿಂದು ಟಿಪ್ಪರ್ ಗಾಡಿ ಬರ್ತಾವಲ್ಲ, ಅವು ಓಡಾಡ್ತಾ ಇದ್ದಾವೆ, ಧೂಳು ಜಾಸ್ತಿ, ಅದಕ್ಕೋಸ್ಕರ ಎತ್ಕೊಂಡ್ಬಿಟ್ಟು ಬಂದಿದ್ದೀನಿ. ನಂದು ಊಟ ಆಯಿತು, ಮ್ಯಾಗಿ ತಿಂದೆ. ಮುಖಕ್ಕೆ ಐಸ್ ಕ್ಯೂಬು ಇದು ಮಾಡಿದ್ದೀನಿ ಫ್ರೆಂಡ್ಸ್. ಐಸ್ ಕ್ಯೂಬ್ ತೊಗೊಂಡು ಸೆಕೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಫ್ಯಾನು ಎಷ್ಟೊತ್ತು ಅಂತ ಓಡಿಸೋದು, ಇನ್ನು ರಾತ್ರಿ ಎಲ್ಲ ಫ್ಯಾನ್ ನೋಡಬೇಕು. ರಾತ್ರಿ ಫ್ಯಾನ್ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ ನನಗಂತೂ. ಅದಕ್ಕೆ ಫ್ಯಾನ್ ಆಫ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಐಸ್ ಕ್ಯೂಬ್ ಇದ್ವಲ್ಲ, ಐಸ್ ಕ್ಯೂಬ್ ತಗೊಂಡು ಮುಖಕ್ಕೆಲ್ಲ ಸವರಿದ್ದೀನಿ, ತಣ್ಣಗಾಗಲಿ ಫೇಸ್ ಅಂತ ಅಂದ್ಬಿಟ್ಟು. ನೈಟು ಅಡುಗೆಗೆ ಫ್ರೆಂಡ್ಸ್ ಏನು ಮಾಡೋಣ, ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಶಿವು ನೋಡಿದರೆ ನುಗ್ಗೆ ಸೊಪ್ಪು ಕಿತ್ಬಿಟ್ಟು ಸಾಂಬಾರು ಮಾಡು, ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡು, ಮುದ್ದೆ ಮಾಡು ಅಂತ ಹೇಳೋಗಿದ್ದಾರೆ. ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ. ನೋಡೋಣ ಯಾವುದು, ಏನು ನೋಡ್ತೀವಿ ಗೊಂಬೆ, ಯಾವುದು ಮನಸ್ಸಿಗೆ ಬರುತ್ತೆ ಅದನ್ನು ಮಾಡ್ತೀನಿ. ಅವಾಗಿಂದ ಥಿಂಕ್ ಮಾಡ್ತಾ ಇದ್ದೀನಿ, ಸಾಂಬಾರು ಮಾಡಲಾ ಅಥವಾ ಹಾಗಲಕಾಯಿ ಪಲ್ಯ ಮಾಡಲಾ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಹಾಗೇನೆ ಏನಂತ ಅಂದರೆ, ಒಂದು ಬಾಳೆ ಹೂವು ಕಟ್ ಮಾಡಿಕೊಟ್ಟು ಹೋಗಿದ್ದಾರೆ ಯಜಮಾನ್ರು. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟಾಯಿತು. ಚಪಾತಿನೇ ಮಾಡ್ತೀನಿ ನೈಟು. ಚಪಾತಿಗೆ ಹಾಗಲಕಾಯಿ ಪಲ್ಯನೂ ಮಾಡ್ತೀನಿ. ಹಾಗಲಕಾಯಿ ಪಲ್ಯ ಜೊತೆ ಬಾಳೆ ಹೂವು ಕಟ್ ಮಾಡಿಕೊಟ್ಟು ಹೋಗಿದ್ದೆ. ಇದು ನೆನ್ನೆನೇ ಕಟ್ ಮಾಡಿದ್ರು ಫ್ರೆಂಡ್ಸ್. ಇವತ್ತು ಮಾಡಲಿಲ್ಲ ಅಂದರೆ ಬೈಸ್ಕೊಳ್ತೀನಿ ನಮ್ಮ ಶಿವು ಕೈಲಿ. ಅದಕ್ಕೋಸ್ಕರ ಬಾಳೆ ಹೂವಿನ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡ್ತೀನಿ. ಫಸ್ಟದು ಇದು ವೇಸ್ಟ್, ಇದನ್ನು ತೆಗ್ದುಬಿಡ್ತೀನಿ. ನೋಡಿ, ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಇದು ಬೇಡ, ಇದು ಹಾಳಾಗಿದೆ. ಇದು ಚೆನ್ನಾಗಿದೆ ನೋಡಿ, ಇದು ಸಕ್ಕತ್ತಾಗಿದೆ. ಇದು ಬಾಳೆ ಹೂವು ಕ್ಲೀನ್ ಮಾಡೋದ್ರಲ್ಲಿ ಇರೋದು ಫ್ರೆಂಡ್ಸ್. ಏನಂತ ಅಂದರೆ, ಸ್ವಲ್ಪ ಜನ ಕಹಿ ಅಂತ ಅಂತಾರೆ ಬಾಳೆ ಹೂವು. ಅದರ ರೆಸಿಪಿ ಮಾಡಿದೆ. ಈ ಬಾಳೆ ಹೂವಲ್ಲಿ ಬಂದು ಒಳಗಡೆ ಈ ದಳಗಳಿರ್ತಾವಲ್ಲ, ಇವನ್ನ ತೆಗಿಬೇಕು. ಇದನ್ನು ತೆಗೆದ್ರೆ ಕಹಿ ಬರಲ್ಲ. ನೋಡಿ, ತೆಗೆದುಬಿಟ್ಟು ನೀರೊಳಗೆ ಹಾಕಬೇಕು. ಸ್ವಲ್ಪನೂ ಕಹಿ ಬರಲ್ಲ. ಪ್ರತಿಯೊಂದು ಸಹ ಅದೇ ರೀತಿ ಮಾಡಬೇಕು. ನೋಡಿ, ಇವನ್ನ ತೆಗೆದುಬಿಟ್ಟು ಈ ಒಳಗಡೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಇದು ಮೇಲ್ಗಡೆ ಮಾತ್ರ ಎತ್ಕೋಬೇಕು. ಆವಾಗಾದರೆ ಕಹಿ ಬರೋದಿಲ್ಲ. ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀರೊಳಗೆ ಹಾಕ್ತೀನಿ. ಫ್ರೆಂಡ್ಸ್, ಈ ಬಾಳೆ ಹೂವಿನಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆಯೇ ಕಿಡ್ನಿ ಪ್ರಾಬ್ಲಮ್ ಅಂದರೆ ಕಿಡ್ನಿ ಸ್ಟೋನು ಈ ರೀತಿ ಇರೋರಿಗೆ ತುಂಬಾ ಒಳ್ಳೆಯದು. ಬಾಳೆ ಹೂವು ಮತ್ತು ಬಾಳೆ ದಿಂಡಿನ ರಸ ಮತ್ತು ನೆಕ್ಸ್ಟು ಬಾಳೆ ದಿಂಡಿನಲ್ಲಿ ಒಂದು ರೆಸಿಪಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಇದೆಲ್ಲ ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಈಗ ಮನೆಯಲ್ಲೇ ಇದೆಯಲ್ಲ ಬಾಳೆ ಗಿಡಗಳು ಅಂತ ಅಂದ್ಬಿಟ್ಟು ನಾವೇನು ಹೊರಗಡೆ ತೊಗೊಂಬಂದೇನು ರೆಸಿಪಿಗಳು ಮಾಡ್ತಾಯಿಲ್ಲ. ನಮ್ಮ ಹತ್ರನೇ ಇದೆಯಲ್ಲ ಬಾಳೆ ಗಿಡ. ಹಾಗಾಗಿ ನಾನು ಈ ಬಾಳೆ ದಿಂಡು ಕಡ್ದಾಗೆಲ್ಲ, ಬಾಳೆ ಹೂವು ಮತ್ತು ಬಾಳೆ ದಿಂಡು ಎಲ್ಲ ಕಡ್ದಾಗೆಲ್ಲ ಒಂದೊಂದು ರೆಸಿಪಿ ಮಾಡ್ತೀನಿ. ಅದರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಸಲ ಏನು ಮಾಡಿವೆ ಅಂತ ಅಂದರೆ, ಬಾಳೆ ಹೂವಿಂದು ಒಳಗಡೆದು ಅಂದರೆ ಸ್ವಲ್ಪ ಅಂದರೆ ಪದರಗಳಿರ್ತವೆ, ಅವನ್ನ ಅಂದರೆ ಒಂಥರ ಹೂವಿನ ಥರ ಒಳಗಡೆ ಏನೋ ಒಂದು ಕಡ್ಡಿ ಥರ ಇರ್ತವೆ, ಅವನ್ನ ತೆಗೆದು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹೋದ್ಸಲ ಏನು ಮಾಡಿದೆ ಅಂತ ಅಂದರೆ, ಇವನ್ನೆಲ್ಲ ಯಾರು ತೆಗೆಯೋದು ನೋಡೋಣ, ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದ್ದೆ. ಬಟ್ ಕಹಿ ಬಂದಿತ್ತು, ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ, ಫುಲ್ಲು ಒಗ್ಗೋಗ್ರಾಗ್ಬಿಟ್ಟಿತ್ತು. ಅದಕ್ಕೆ ಈ ಸಲ ಒಳಗಡೆ ಇರೋ ಬಾಳೆ ಹೂವಿನಲ್ಲಿರೋ ದಳಗಳಿರ್ತವೆ, ಸಾರಿ ನಾನು ಆವಾಗಲೇ ಏನೋ ಹೇಳಿದೆ, ದಳಗಳಿರ್ತವೆ, ಅವನ್ನೆಲ್ಲ ರಿಮೂವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ.
ಫ್ರೆಂಡ್ಸ್ ಏನಂದರೆ ಬಾಳೆ ಹೂವೆಲ್ಲ ಸೋಸ್ಬಿಟ್ಟು ನೀರೊಳಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಹಾಗೆ ಫೇಸು ಹಾಗೆ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ಬರೀ ನೀರು ಅಷ್ಟೇ, ಸೋಪೇನು ಹಾಕಿಲ್ಲ. ಏನಂತ ಅಂದರೆ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಫೇಸ್ಗೆ. ತುಂಬ ದಿನ ಆಯಿತು, ವಾರಕ್ಕೆ ಒಂದ್ಸಲಿನಾದ್ರು ಫೇಸ್ ಪ್ಯಾಕ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ವಾರಕ್ಕೆ ಒಂದು ಟೈಮ್ ಆದ್ರೂ ನಾನು ಮಾಡ್ತೀನಿ. ವಾರಕ್ಕೊಂದು 2-3 ಸಲ ಮಾಡಿದ್ರೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ತೀನಿ ಅಷ್ಟೇ, ವಾರಕ್ಕೆ ಒಂದ್ಸಲಿ. ಏನು ತೊಗೊಂಬಂದಿದ್ದೀನಿ ಅಂದರೆ ಫೇಸ್ ಪ್ಯಾಕಿಗೆ ನೋಡಿ, ಅರಿಶಿನ ಪುಡಿ, ಟೊಮೊಟೊ, ಅರಿಶಿನ ಪುಡಿ ಮತ್ತು ಕಾಫಿ ಪೌಡರು, ಇಷ್ಟು ತೊಗೊಂಡಿದ್ದೀನಿ. 3 ತೊಗೊಂಡಿದ್ದೀನಿ. ಇದಕ್ಕೆ ಬಂದು ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಹಸಿ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಾಲು ಬಂದು ಹಾಲು ಬಂದು ಅದನ್ನ ಬೆಳಗ್ಗೆ ಕಾಯಿಸ್ಬಿಟ್ಟಿದ್ದೀನಿ. ಅದಕ್ಕೆ ಅದು ಬಿಸಿ ಮಾಡಿದ್ದೆ, ಅದಕ್ಕೋಸ್ಕರ ಅದನ್ನು ಹಾಕ್ತಾ ಇಲ್ಲ. ಕಾಫಿ ಪೌಡ್ರು, ಅರಿಶಿನ ಪುಡಿ ಮತ್ತು ಟೊಮೊಟೊ, ಇದನ್ನು ನೀರೇನೋ ಸೇರಿಸೋದು ಬೇಡ, ಇದರಲ್ಲಿ ರಸ ಇರುತ್ತಲ್ಲ, ಇದೇನೇ ಚೆನ್ನಾಗಿದಾಗುತ್ತೆ. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು, ಟೊಮೊಟೊವನ್ನು ಚೆನ್ನಾಗಿ ಹಣ್ಣಾಗಿದ್ರೆ ಅದರಲ್ಲೇ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ನನಗೆ ಗೊತ್ತಿರೋ ಫೇಸ್ ಪ್ಯಾಕು ಫ್ರೆಂಡ್ಸ್ ಇದು. ನಾನು ಜಾಸ್ತಿ ಇದನ್ನೇ ಯಾವಾಗ್ಲೂ ಟ್ರೈ ಮಾಡೋದ್ರೆ ವಾರಕ್ಕೆ ಒಂದ್ಸಲಿನಾರು ಈ ಥರ ಮಾಡ್ತೀನಿ ಫೇಸಿಗೆ. ಈ ಥರ ಸ್ಕ್ರಬ್ ಮಾಡಬೇಕು. ಒಂದು 10 ಮಿನಿಟ್ಸು 15 ಮಿನಿಟ್ಸು ಸ್ಕ್ರಬ್ ಮಾಡಬೇಕು ಮುಖನ. ಕಾಫಿ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಫೇಸಿಗೆ. ಹೆದರ್ಕೋಬೇಡಿ, ಆಮೇಲೆ ಫೇಸ್ ನೋಡ್ಬಿಟ್ಟು ಫ್ರೆಂಡ್ಸ್ ನಮ್ಗೆಂದ ನೋಡ್ತಾನೆ, ಏನು ಹೇಳೋ ತಿಕ್ಲಿ ಹೇಳ್ಬಿಡ್ತಾಳೆ ಇವಳಿಗೆ ಇವತ್ತು ಅಂತ. ನಮ್ಗೊಮ್ಮೆ ನೋಡಿ ನೋಡಿ ಸಾಕಾಗಿ ಹೋಗ್ತಾ ಇದ್ದಾಳೆ. ನಿಂಗೂ ಬೇಕಾ? ನಿನಗೂ ಹಚ್ಲಾ? ಒಂದು 20 ಮಿನಿಟ್ಸು ಹೀಗೇ ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ 20 ಮಿನಿಟ್ಸ್ ಆದಮೇಲೆ ಫೇಸ್ನ ವಾಶ್ ಮಾಡ್ತೀನಿ. ಇವಾಗಲೇ ಡ್ರೈ ಅಂತ ಅನ್ನಿಸ್ತಾ ಇತ್ತು ಆಲ್ರೆಡಿ. ಈ ಅರಿಶಿನ ಪುಡಿನ ಹಾಕಿದ್ರೆ ಏನು ಗೊತ್ತಾ, ಫೇಸ್ ಸ್ವಲ್ಪ ಕಡಿತದೆ. ಕಾಫಿ ಪೌಡರು ಮತ್ತು ಅರಿಶಿನ ಪುಡಿನ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಫೇಸ್ ಒಂಥರ ಕಡ್ದಂಗೆ ಆಗ್ತಾ ಇದೆ ನನಗೆ. ಆದರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಒಳ್ಳೆಯದೇ ಫೇಸಿಗೆ. ಫ್ರೆಂಡ್ಸ್ ಏನಂದರೆ, ಬಾಳೆ ಹೂವು ಅವಾಗಲೆಲ್ಲ ಕ್ಲೀನ್ ಮಾಡಿ ನೀರೊಳಗೆ ಹಾಕಿದ್ದೆ. ಇವಾಗ ಬಾಳೆ ಹೂವಿನ ರೆಸಿಪಿ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಇವಾಗ ಇದನ್ನು ಕಟ್ ಮಾಡ್ತೀನಿ. ಇವಾಗ ಹೂವನ್ನೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ನೀರೊಳಗೆ ಹಾಕ್ತೀನಿ. ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಈ ಬಾಳೆ ಹೂವಿನ ರೆಸಿಪಿನ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸಾಸಿವೆ ಹಾಕಿದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಇದಾದಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ. ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಟಿರೋವಂಥ ಬಾಳೆ ಹೂವನ್ನ ಸೇರಿಸ್ಬಿಟ್ಟು ಫ್ರೈ ಮಾಡಬೇಕು. ಇದಕ್ಕೆ ನಾನು ನೀರನ್ನ ಸೇರಿಸಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ, ಈ ತೊಳೆದಿರೋ ನೀರು ನೆನೆ ಹಾಕಿದ್ವಲ್ಲ, ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ನಾನು ನೀರನ್ನ ಸೇರಿಸಲ್ಲ.
ಈ ಬಾಳೆಹಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಅದನ್ನ ಹಬೆಯಲ್ಲಿ ಬೇಯಿಸ್ಬಿಟ್ರೆ ಪ್ಲೇಟ್ ಮುಚ್ಚಿಬಿಟ್ಟು ರೆಡಿ ಆಯಿತು. ತೆಂಗಿನ ತುರಿ ಹಾಕ್ಬೋದು, ಬಟ್ ನಾನು ತೆಂಗಿನ ತುರಿನ ಸ್ಕಿಪ್ ಮಾಡಿದ್ದೀನಿ. ಫ್ರೆಂಡ್ಸ್, ಫೈನಲಿ ಬಾಳೆ ಹೋಳಿಗೆ ರೆಸಿಪಿ ನೋಡಿ. ಇದಕ್ಕೆ ನಾನು ನೀರನ್ನು ಸಹ ಹಾಕಿಲ್ಲ ಬೇಯಿಸೋದಕ್ಕೆ. ಸ್ವಲ್ಪನೂ ಕಹಿ ಬಂದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಬಾಳೆ ಹೂವಿನ ರೆಸಿಪಿ, ಬಾಳೆ ಹೂವಿನ ಪಲ್ಯ. ಸ್ವಲ್ಪನೂ ಕಹಿ ಬಂದಿಲ್ಲ, ಅಷ್ಟು ಸೂಪರ್ ಆಗಿದೆ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ. ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲಿ. ಒಂದು ಯಾವ ರೀತಿ ಬರ್ತಾ ಇದೆ ಗೊತ್ತಾ, ನಾವು ಸೇಮ್ ಸೊಪ್ಪಿನ ಪಲ್ಯಗಳು ಮಾಡ್ತೀವಲ್ಲ, ಸೊಪ್ಪಿನ ಪಲ್ಯಗೆ ನಾವು ಎಗ್, ಈಗ ಒಂದ್ಸಲಿ ಎಗ್ ಸೇರಿಸ್ಬಿಟ್ಟು ಮೊಟ್ಟೆ ಹೊಡೆದಾಕ್ಬಿಟ್ಟು ಫ್ರೈ ಮಾಡ್ತೀವಲ್ಲ ಸೊಪ್ಪಿನ ಪಲ್ಯಕ್ಕೆ, ಆ ರೀತಿ ಟೇಸ್ಟ್ ಬರ್ತಾ ಇದೆ. ಸೂಪರಾಗಿದೆ ಟೇಸ್ಟ್ ಮಾತ್ರ. ಚಪಾತಿ ಮಾಡಬೇಕು. ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ, ಚಪಾತಿ ಮಾಡಬೇಕು. ಟೈಮ್ ಬಂದು 7:30 ಆಗೈತೆ. 8 ಗಂಟೆಗೆ ಚಪಾತಿ ಅರೆಗೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ಹಸ್ಬೆಂಡ್ ಹೆಂಗಿರು ಬರೋದು ಲೇಟಲ್ಲ, ಹಾಗಾಗಿ 8 ಗಂಟೆಗೆ ಚಪಾತಿ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕಪ್ಪ ಕುಡ್ಲು ಮಸೀತಾ ಇದೆಯಾ? ಕೋಳಿ ಕುಯ್ತೀಯಾ? ಹಾಂ, ಚಿಚ್ಚಿ ಏನು ಇಟ್ಕೊಂಡು ಕುಯ್ಯಿ ಹೇಳ್ಸಿ ನಡಿ, ಬೇಡ ಕೋಳಿ. ಐತೆ ನಿಮಗೆ ಹಬ್ಬ. ಬಾಳೆ ಕಡಿತೀಯಾ? ಬಾಳೆ ಬಂದೈತಾ? ಇದಿನ್ನೂ ಲೇಟಾ? ಇದು 1 ವಾರ ಲೇಟು. ಇದು ಬಂದೈತೆ, ಇದು ಒಂದು ವಾರ ಲೇಟು, ಒಂದು 15 ದಿನ. ಇದು ಖಾಲಿ ಆಗೋಷ್ಟ್ರೊಳಗೆ ಅದು ಬರ್ತವೆ ಬಾಳೆಹಣ್ಣು. ನೋಡಿ ಏನು ಸೈಜ್ ಬಂದೈತೆ. ಏನು ಗೊಬ್ಬರ ಇಲ್ಲ, ಏನು ಗೊಬ್ಬರ ಇದೆ. ಆಡಿನ ಕಸ ಈ ಕಡೆ ಅವ್ರು ಏನು ಗೊಬ್ಬರ ಹಾಕಿ ಎಳಿತಾರೆ ನೋಡಿ, ಏನು ಸೈಜ್ ಬಂದೈತೆ. ಹೌದಲ್ಲ, ನಾವು ಬಾಳೆಹಣ್ಣು ಅಂಗಡಿಯಿಂದ ತರಂಗೇ ಇಲ್ಲ. ಎಷ್ಟು ಎಲ್ಲದರಲ್ಲೂ ನನ್ನ ಗೊನೆ ಇದೆ. ಅಲ್ಲೊಂದು ಈಗ ಹೊಡೆದೈತಿ. ನೀರು ಗೊಬ್ಬರ ಕೊಡ್ತಾವೆ. ಅಂಗಡಿ ತಗೊಂಡ ಕೊಟ್ಬಿಡಿಲ್ಲ ಅಂದರೆ ಅಂಗಡಿಗೆ ಬಾಳೆ ರಸ ನೋಡಿಲ್ಲ ಅಲ್ಲಿ ಹೆಂಗೆ ಅನಗ್ತೈತಿ. ಆಡಿಗೆ ಹಾಕ್ಬಿಡು, ತಿನ್ಕೋತದೆ ಇವಾಗ ಗರಿಯ ಮೇಲ್ಗಡೆ. ನನಗೆ ಬಾಳೆ ದಿಂಡಿಂದ ಒಳಗಡೆ ದಿಂಡಿರುತ್ತಲ್ಲ, ಅದನ್ನು ಕೊಡು, ಕಟ್ ಮಾಡಿ ಕೊಡು. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಇತ್ತು, ಅದರಲ್ಲೂ ಕಟ್ ಮಾಡಿ. ನೀರ ಧೂಳು ಬೇಡ ಇವಾಗ. ಇಲ್ಲೆಲ್ಲ ಇವು ಓಡಾಡ್ತಾವಲ್ಲ, ಬಟ್ಟೆ ಕವರ್ ಕಟ್ಟಬೇಕು. ಬಟ್ಟೆ ಕಟ್ಟಿರೋ ಧೂಳೆ. ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ಬಂದು ಪಲಾವ್ಗೆ ಇಟ್ಟಿದ್ದೀನಿ. ಪಲಾವ್ ರೆಡಿ ಆಗ್ತೈತೆ. ವೆಜಿಟೇಬಲ್ ಪಲಾವು. ಹಾಗೆಯೇ ಈ ಸೈಡ್ ಬಂದು ಒಂದು 3 ಮೊಟ್ಟೆ ಬೇಯಿಸಿದ್ದೀನಿ.
ಇದು ಮಾಡ್ಬಿಟ್ಟು ಇವಾಗ ಅದನ್ನು ತೆಗೆದು ಕವರ್ ಕಟ್ಟಿದರೆ ನಾಳೆ ಬೆಳಗ್ಗೆ ಅದು ರಸ ಎಲ್ಲ ಇಳ್ಕೊಂಡಿರುತ್ತೆ. ಆವಾಗ ನಾಳೆ ಬೆಳಗ್ಗೆ ಎದ್ದೇ ಕುಡಿಬೇಕು ರಸವ. ನಿನ್ನೆ ರಾತ್ರಿ ಬಾಳೆ ಹೂವಿಂದು ಪಲ್ಯ ಮಾಡಿದ್ದೆ. ಇವತ್ತು ಬಾಳೆ ದಿಂಡಿನ ರಸ. ನಾನು ಇದನ್ನು ಕೊಡು ಅಂತ ಅಂದಿದ್ದೆ, ನೀನೆಲ್ಲ ಕಟ್ ಮಾಡಿ. ರೈತಲ್ಲ ಇನ್ನೂ ತಗೋಬೋದು, ಮಾಡು, ಕಟ್ ಮಾಡಿಕೊಡ್ತೀನಿ. ಕುಕ್ಕರ್ ಇಕ್ಕಿದೆಯಾ? ಇಷ್ಟೆಲ್ಲ ಆಫ್ ಮಾಡಿ ಬರಬೇಕು. ಆಫ್ ಮಾಡು. ಒಳಗೆ ಎಷ್ಟು ನೋಡು, ಅಷ್ಟೈತೆ. ಅಪ್ಪರನ್ನು ತೆಗ್ದಿದೆಯಲ್ವಾ? ಬೆಳಗ್ಗೆ ಓಪನ್ ಮಾಡಿಬಿಟ್ಟು ಇತ್ತಾಗ ಬೇಕಾ? ಎಲ್ಲಿ ಮಾಡ್ತೀರಾ? ಇನ್ನೊಂದು 10 ಕಡಿತೀನಲ್ಲ, ಮಾಡ್ಕೊಡ್ತೀನಿ. ಹಂಗಿರ್ಲಿ ನೋಡ್ರಿ, ಹೋಗೋಣ. ನಡೀರಿ ಮುಂದೆ ಹೊತ್ಕೊಂಡು ಬಾಳೆ ಮನೆ ಬಿಸಿಲಿಗೆ. ಈ ಕಡೆಗೆ ಇಕ್ಕು ಬಿಸಿಲಿಗೆ. ಫುಲ್ ಬಿಸ್ತಲಿದೆ, ಆಡ್ಕ ಹೋಗಿತ್ತು.